ಆಕಾಶವಾಣಿ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತಾ ಸರಣಿ. ಇಂದು ಗಣಿತ ವಿಷಯದ ಸಿದ್ಧತೆ. ಭಾಗವಹಿಸುತ್ತಾರೆ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಪಿಎನ್ ಬಾಲಕೃಷ್ಣರಾವ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಬೆಂಗಳೂರು. ನಾನು ಬಿಸಿ ನಾಗೇಶ್, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವನಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಕಳೆದ 2 ವರ್ಷಗಳಿಂದ ಕೊರೋನಾ ಕಾರಣದಿಂದ ತಾವು ಮೊದಲನೇ ಬಾರಿ ಪರೀಕ್ಷೆ ಬರಿತಾ ಇದ್ದೀರಾ. ಆದ್ರೆ ಧೈರ್ಯವಾಗಿ ತಾವು ಪರೀಕ್ಷೆಗಳನ್ನ ತೆಗಬೇಕು ಅಂತೇಳಿ ನನ್ನ ಆಸೆ. ತಾವು ಪರೀಕ್ಷೆ ತಗೊಳ್ಳೋದಕ್ಕೆ ಸಹಕಾರಿಯಾಗಿ ಆಕಾಶವಾಣಿ ಆಗ್ತಾ ಇದೆ. ನುರಿತ ಶಿಕ್ಷಕರು ಸಹಿತ ಇದರಲ್ಲಿ ಪಾಲ್ಗೊಳ್ತಿದ್ದಾರೆ. ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ತುಂಬಾ ಸಹಕಾರಿ ಇರುತ್ತೆ. ತಮ್ಮೆಲ್ಲರಿಗೂ ಶುಭವಾಗಲಿ. ಮತ್ತೊಮ್ಮೆ ಧನ್ಯವಾದ. ನಮಸ್ತೆ, ನಾನು ಕೋಟ ಶ್ರೀನಿವಾಸ್ ಪೂಜಾರಿ ಮಾತಾಡ್ತೇನೆ. ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಮಂತ್ರಿಯಾಗಿ ನಾನು ವಿನಂತಿ ಮಾಡ್ತೇನೆ, ನಮ್ಮ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದ ಇಲಾಖೆ, ನಮ್ಮ ಕೈ ಶಾಲೆಯಲ್ಲಿರುವಂತಹ SLCಯಲ್ಲಿ ಕಲಿತಿರುವಂತಹ ಎಲ್ಲ ಮಕ್ಕಳು ಕೂಡ ಆಕಾಶವಾಣಿ ಸರಣಿ ಕಾರ್ಯಕ್ರಮವನ್ನ ಕೇಳಬೇಕು. ಆ ಮೂಲಕ ತಮ್ಮ ಪರೀಕ್ಷಾ ಸಾಮರ್ಥ್ಯವನ್ನ ವೃದ್ಧಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು PN ಬಾಲಕೃಷ್ಣರಾವ್. ವಿದ್ಯಾರ್ಥಿಗಳೇ, SSLC ವಾರ್ಷಿಕ ಪರೀಕ್ಷೆಯನ್ನು ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಬಾರಿಯ SSLC ವಾರ್ಷಿಕ ಪರೀಕ್ಷೆಗೆ ಈ ಮುಂದೆ ತಿಳಿಸ್ತಕ್ಕಂತಹ ಅಧ್ಯಾಯಗಳನ್ನ ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗುವುದು. ಅಂತಂದ್ರೆ ಅಧ್ಯಾಯಗಳನ್ನ ತೆಗೆದಿದೆ. ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್, ಬಹುಪದೋಕ್ತಿಗಳು, ಪಾಲಿನೋಮಿಯಲ್, ಸಂಭವನೀಯತೆ, ಪ್ರಾಬಬಿಲಿಟಿ. ಇದರ ಜೊತೆಗೆ ಸಂಖ್ಯಾಶಾಸ್ತ್ರ, ಸ್ಟಾಟಿಸ್ಟಿಕ್ಸ್. ಈ ಅಧ್ಯಾಯದಲ್ಲಿ ಸರಾಸರಿ ಅಂದ್ರೆ ಮೀನನ್ನ ಕಂಡುಹಿಡಿತಕ್ಕಂತಹ 3 ವಿಧಾನಗಳಿವೆ. ಮೌಲ್ಯಮಾಪನಕ್ಕೆ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿಯುವುದು, ಇದನ್ನು ಮಾತ್ರ ಪರಿಗಣಿಸಲಾಗುತ್ತದೆ. ಅಂದ್ರೆ ಮೀನ್ ಬೈ ಡೈರೆಕ್ಟ್ ಮೆಥಡ್ ಇಂದ ಮಾತ್ರ ನೀವು ಉತ್ತರಿಸಬೇಕಾಗತ್ತೆ. ಬೇರೆ 2 ಮೆಥಡ್ ಇಂದ ಉತ್ತರಿಸಿದ್ರೆ ನಿಮಗೆ ಅಂಕಗಳು ಸಿಗೋದಿಲ್ಲ. ಹಾಗೆಯೇ ಈ ಅಧ್ಯಾಯದಲ್ಲಿ ಉಳಿದೆಲ್ಲ ಘಟಕಾಂಶಗಳನ್ನ ನೀವು ಪರೀಕ್ಷೆಗೆ ತಯಾರಿ ನಡೆಸಲೇಬೇಕಾಗತ್ತೆ. ಎಲ್ಲಾ ಉಳಿದಿರ್ತಕ್ಕಂಥ ಎಲ್ಲಾ ಒಂದು ಘಟಕಾಂಶಗಳನ್ನ ನೀವು ಓದ್ಕೊಳ್ಳೇಬೇಕಾಗತ್ತೆ. ವಿದ್ಯಾರ್ಥಿಗಳೇ, ನಾನು ನಿಮ್ಮೊಡನೆ 6 ಅಧ್ಯಾಯಗಳ ಮುಖ್ಯ ಅಂಶಗಳನ್ನು ಚರ್ಚೆ ಮಾಡಲಿದೆ. ಮಕ್ಕಳೇ, ಗಣಿತ ಪಠ್ಯಪುಸ್ತಕ, ನೋಟ್ ಪುಸ್ತಕ, ಪೆನ್ ಎಲ್ಲವನ್ನು ನಿಮ್ಮ ಬಳಿ ಇಟ್ಕೊಂಡಿದ್ದೀರಲ್ವಾ? ಮೊದಲಿಗೆ ತ್ರಿಭುಜಗಳು, ಟ್ರಯಾಂಗಲ್ಸ್, ಈ ಅಧ್ಯಾಯವನ್ನು ತೆಗೆದುಕೊಳ್ಳೋಣ. ಈ ಅಧ್ಯಾಯ ಪ್ರಮುಖವಾಗಿ ಪ್ರಮೇಯಗಳನ್ನು ಒಳಗೊಂಡಿದೆ. ಮೊದಲಿಗೆ ಮೂಲ ಸಮಾನುಪಾತತೆಯ ಪ್ರಮೇಯ, ಇದನ್ನು ಥೇಲ್ಸ್ ಪ್ರಮೇಯ ಅಂತಾನೂ ಕರೀತಾರೆ. ಈ ಪ್ರಮೇಯದ ಹೇಳಿಕೆಯನ್ನೇ 1 ಅಂಕದ ಪ್ರಶ್ನೆಯಾಗಿ ಕೇಳಬಹುದು. ಪ್ರಶ್ನೆ ಯಾವ ರೀತಿ ಇರಬಹುದು? ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ ಪ್ರಮೇಯದ ಹೇಳಿಕೆಯನ್ನು ಬರೆಯಿರಿ. ಹೇಳಿಕೆ ಏನು ಅಂತ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಮಕ್ಕಳೇ? ಆ ಹೇಳಿಕೆ ಏನು ಅಂತ ಈಗ ಒಂದ್ಸರಿ ನೆನಪಿಸ್ಕೊಳ್ಳೋಣ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಈ ಪ್ರಮೇಯದ ಆಧಾರದ ಮೇಲೆ 1 ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳಬಹುದು. ಅಂಥ ಪ್ರಶ್ನೆಗಳು ನಿಮ್ಮ ಪಠ್ಯಪುಸ್ತಕದ ಅಭ್ಯಾಸ 2.2ರಲ್ಲಿ ನೀಡಿವೆ. ಅಂಥವುಗಳನ್ನು ನೀವು ಅಭ್ಯಾಸ ಮಾಡಿ. ಇದೇ ಪ್ರಮೇಯವನ್ನು 4 ಅಥವಾ 5 ಅಂಕಗಳಿಗೂ ಸಹಿತ ಕೇಳಬಹುದು. ಪ್ರಶ್ನೆ ಹೇಗಿರಬಹುದು ಹಾಗಾದರೆ? ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ. ಮಕ್ಕಳೇ, ಇದರ ಜೊತೆಗೆ ಈ ಅಧ್ಯಾಯದಲ್ಲಿ ಇನ್ನೂ ಮುಖ್ಯವಾದ ಪ್ರಮೇಯಗಳಿವೆ. ಅವುಗಳು ಯಾವುವು ಅಂತಂತಂದರೆ, ಸಮರೂಪ ತ್ರಿಭುಜಗಳ ಕೋನ 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 ನಿರ್ಧಾರಕ ಗುಣ, ಎ ನಿರ್ಧಾರಕ ಗುಣ, ಆಂಗಲ್ 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 ಕ್ರೈಟೀರಿಯನ್. ಅದರ ಹೇಳಿಕೆ ಈ ರೀತಿಯಾಗಿದೆ. 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತದೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಹಾಗೆಯೇ ಮಕ್ಕಳೇ, ಮತ್ತೊಂದು ಮುಖ್ಯವಾದ ಪ್ರಮೇಯ ಇದೆ. ಅದ್ಯಾವುದು? ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ. ಅದರ ಹೇಳಿಕೆ ಯಾವ ಥರ ಇದೆ? 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಹಾಗೆಯೇ ಈ ಅಧ್ಯಾಯದಲ್ಲಿ ಮತ್ತೊಂದು ಅತ್ಯಂತ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂತಹ ಪ್ರಮೇಯ ಪೈಥಾಗರಸ್ ಪ್ರಮೇಯ. ಈ ಪೈಥಾಗರಸ್ ಪ್ರಮೇಯದ ಹೇಳಿಕೆಯನ್ನು 1 ಅಂಕಕ್ಕೆ ಕೇಳ್ಬೋದು ಅಥವಾ
ಪೈಥಾಗೊರಸ್ ತ್ರಿವಳಿಗಳ ಬಗ್ಗೆ ಕೇಳಬಹುದು, ಅಥವಾ ಒಂದು ಲಂಬಕೋನ ತ್ರಿಭುಜವನ್ನು ನೀಡಿ ಇದಕ್ಕೆ ಪೈಥಾಗೊರಸ್ ಪ್ರಮೇಯವನ್ನು ಅನ್ವಯಿಸಿ ಅಂತ ಕೇಳ್ಬೋದು. ಇದೇ ಪೈಥಾಗೊರಸ್ ಪ್ರಮೇಯವನ್ನು ನಿರೂಪಿಸಿ ಸಾಧಿಸಿ ಅಂತ 5 ಅಂಕಗಳಿಗೂ ಸಹಿತ ಕೇಳಬಹುದಾಗಿದೆ. ಇವೆಲ್ಲ ಸಾಧ್ಯತೆಗಳಿದಾವೆ. ಪೈಥಾಗೊರಸ್ ಪ್ರಮೇಯದ ಹೇಳಿಕೆನ ಒಮ್ಮೆ ನೆನಪಿಸ್ಕೊಳ್ಳೋಣ ಮಕ್ಕಳೇ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಮಕ್ಕಳೇ, ಹಾಗಾಗಿ ಒಟ್ಟಾರೆ ಈ ಅಧ್ಯಾಯದಲ್ಲಿ ಪ್ರಮೇಯಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಹಾಗಾಗಿ ಒಟ್ಟಾರೆ ಈ ಅಧ್ಯಾಯದಲ್ಲಿ 4 ಪ್ರಮೇಯಗಳನ್ನು ಹೆಚ್ಚಾಗಿ ಅಭ್ಯಾಸ ಮಾಡಬೇಕು. ಮತ್ತೊಮ್ಮೆ ಅವು ಯಾವುವು ಅಂತ ಈಗ ರಿಪೀಟ್ ಮಾಡ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಮೂಲ ಸಮಾನುಪಾತತೆಯ ಪ್ರಮೇಯ, ಕೋನ ನಿರ್ಧಾರಕ ಗುಣದ ಪ್ರಮೇಯ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ ಮತ್ತು ಪೈಥಾಗೊರಸ್ ಪ್ರಮೇಯ. ಮತ್ತೊಂದು ಮುಖ್ಯವಾದ ಅಂಶವನ್ನು ನೆನಪಿಟ್ಕೋಬೇಕು ಮಕ್ಕಳ. ಪ್ರಮೇಯವನ್ನು ಸಾಧಿಸಬೇಕಾದ್ರೆ ನೀವು ಚಿತ್ರ ಬರೆದು ದತ್ತ, ಸಾಧನೀಯ, ರಚನೆ, ಸಾಧನೆ ಅಂತ ಹಂತಗಳನ್ನು ಬರೆದು ಸಾಧಿಸಬಹುದು. ಇಲ್ಲವಾದಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ನೀಡಿರುವಂತೆ ಪ್ರಮೇಯವನ್ನು ಸಾಧಿಸಬಹುದು. ಹಾಗೆಯೇ ಮತ್ತೊಂದು ಬಹಳ ಮುಖ್ಯವಾದ ವಿಷಯವನ್ನು ನೀವು ನೆನಪಿಟ್ಕೋಬೇಕು. ಚಿತ್ರವನ್ನು ಬರೀದೀರಾ, ಪ್ರಮೇಯವನ್ನು ಸರಿಯಾಗಿ ಸಾಧಿಸಿದ್ರೂ ಸಹ ಮೌಲ್ಯಮಾಪಕರು ಮೌಲ್ಯಮಾಪನದಲ್ಲಿ ಯಾವುದೇ ಅಂಕವನ್ನು ನೀವು ಬರೆದಿರುವ ಪ್ರಮೇಯದ ಸಾಧನೆಗೆ ನೀಡೋದಿಲ್ಲ. ಮಕ್ಕಳೇ, ಚಿತ್ರ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ಹಾಗೆ ಈಗ ಮುಂದಿನ ಅಧ್ಯಾಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್. ಈ ಅಧ್ಯಾಯದಲ್ಲಿರ್ತಕ್ಕಂತಹ ಮುಖ್ಯ ಅಂಶಗಳನ್ನು ಚರ್ಚಿಸೋಣ. ಮೊದಲಿಗೆ ಎಕ್ಸ್ ಮತ್ತು ವೈ ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಒಂದು ಜೋಡಿಯ ಸಾಮಾನ್ಯ ರೂಪ ಹೇಗಿರುತ್ತೆ ಅಂತ ನೋಡೋದಾದರೆ, a1x ಪ್ಲಸ್ b1y ಪ್ಲಸ್ c1 = 0 ಮತ್ತು a2x ಪ್ಲಸ್ b2y ಪ್ಲಸ್ c2 = 0 ಆಗಿರುತ್ತೆ. ಕೊಟ್ಟಿರುವ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಆದರ್ಶ ರೂಪದಲ್ಲಿ ಬರೆದುಕೊಂಡಾಗ ನಮಗೆ a1 b1 c1 ಮತ್ತು a2 b2 c2 ಸಿಗತ್ತೆ. ಆವಾಗ ನೀವು ಅನುಪಾತಗಳು ಅಂದರೆ a1/a2 b1/b2 c1/c2 ಅನುಪಾತಗಳನ್ನು ಹೋಲಿಸಿ ರೇಖಾತ್ಮಕ ಸಮೀಕರಣಗಳ ಜೋಡಿಯ ನಕ್ಷಾರೂಪದ ಪ್ರತಿನಿಧಿಸುವಿಕೆ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮತ್ತು ಬೀಜ ಗಣಿತೀಯ ಪ್ರತಿನಿಧಿಸುವಿಕೆಯನ್ನು ನಾವು ತಿಳ್ಕೋಬಹುದಾಗಿದೆ. ಈಗ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳ ವರ್ತನೆ ಮತ್ತು ಪರಿಹಾರಗಳ ಇರುವಿಕೆಯನ್ನು ನಾವು ಈ ರೀತಿಯಾಗಿ ಸಮರೈಸ್ ಮಾಡಬಹುದಾಗಿದೆ. ಹೇಗೆ? 2 ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಬಹುದು. ಆಗ ಆ ಸಮೀಕರಣಗಳ ಜೋಡಿಗೆ ನಿಖರವಾಗಿ ಒಂದು ಪರಿಹಾರವಿರುತ್ತದೆ. ಅನನ್ಯ ಪರಿಹಾರ ಅಂತಲೂ ಹೇಳ್ತೀವಿ. ಅಂಥ ಸಮೀಕರಣಗಳು ಸ್ಥಿರ ಜೋಡಿಗಳಾಗಿರ್ತವೆ. ಆಗ a1/a2 ≠ b1/b2 ಆಗಿರುತ್ತದೆ. ಹಾಗೇನೆ ರೇಖೆಗಳು ಸಮಾಂತರವಾಗಿರಬಹುದು. ಅಂತಹ ಸಮೀಕರಣಗಳ ಜೋಡಿಗೆ ಪರಿಹಾರ ಇರೋದಿಲ್ಲ. ಅವು ಸಮೀಕರಣಗಳ ಅಸ್ಥಿರ ಜೋಡಿಗಳಾಗಿರ್ತವೆ. ಆಗ a1/a2 = b1/b2 ≠ c1/c2 ಆಗಿರುತ್ತೆ. ಮತ್ತೊಂದು ಸಾಧ್ಯತೆ ಏನು ಅಂದರೆ ರೇಖೆಗಳು ಐಕ್ಯಗೊಳ್ಳಬಹುದು. ಇಂತಹ ಪ್ರಕರಣಗಳಲ್ಲಿ ಸಮೀಕರಣಗಳಿಗೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳಿರುತ್ತವೆ. ಸಮೀಕರಣಗಳು ಅವಲಂಬಿತ ಸ್ಥಿರ ಜೋಡಿಗಳಾಗಿರ್ತವೆ. ಆಗ a1/a2 = b1/b2 = c1/c2 ಆಗಿರುತ್ತೆ. ಬಹುತೇಕ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದರ ಮೇಲೆ 1 ಅಂಕದ ಪ್ರಶ್ನೆ ಕೇಳಿರೋದನ್ನು ನಾವು ಕಾಣ್ತಾ ಇರ್ತವೆ. ಹೆಚ್ಚಾಗಿ ಬಹು ಆಯ್ಕೆ ಪ್ರಶ್ನೆಗಳ ವಿಧದಲ್ಲಿ ಇದನ್ನು ಕೇಳ್ತಾ ಇರ್ತಾರೆ. ಉದಾಹರಣೆಗೆ ಒಂದು ಬಹು ಆಯ್ಕೆ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 2x + 3y - 9 = 0 ಮತ್ತು 4x + 6y - 18 = 0. ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಅಂತ ಕೊಟ್ಟು 4 ಆಪ್ಷನ್ ಕೊಟ್ಟಿರ್ಬೋದು. ಛೇದಿಸುವ ರೇಖೆಗಳು, ಸಮಾಂತರ ರೇಖೆಗಳು, ಐಕ್ಯವಾಗುವ ರೇಖೆಗಳು, ಪರಸ್ಪರ ಲಂಬ ರೇಖೆಗಳು. ಸರಿಯಾದ ಉತ್ತರ ಹೇಳ್ತೀರಾ ಇವಾಗ? ಎಸ್, ಸರಿಯಾದ ಉತ್ತರ ಐಕ್ಯವಾಗುವ ರೇಖೆಗಳು. ಇಲ್ಲಿ ನೀವು a1 b1 c1 a2 b2 c2 ಬರ್ಕೊಂಡು ಮೊದಲೇ ಹೇಳಿದ್ನಲ್ಲ
ಅದನ್ನು ಅನ್ವಯಿಸಿ ಉತ್ತರವನ್ನು ಪಡ್ಕೋಬೇಕಾಗಿದೆ. ಹಾಗೇನೆ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನೀಡಿ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರ್ತದೆ ಅಂತಲೂ ಕೇಳಬಹುದು. ಮುಂದೆ ಆ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರವನ್ನು ಕಂಡುಹಿಡಿಯಲು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವು ವಿಧಾನಗಳನ್ನು ನೀಡಿದ್ದಾರೆ. ಅವು ಯಾವಪ್ಪ ಅಂತಂದರೆ ವರ್ಜಿಸುವ ವಿಧಾನ, ಎಲಿಮಿನೇಷನ್ ಮೆಥಡ್, ಆದೇಶ ವಿಧಾನ, ಸಬ್ಸ್ಟಿಟ್ಯೂಷನ್ ಮೆಥಡ್, ಓರೆ ಗುಣಾಕಾರ ವಿಧಾನ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್, ನಕ್ಷೆಯ ವಿಧಾನ ಅಂದರೆ ಗ್ರಾಫಿಕಲ್ ಮೆಥಡ್. ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನೀಡಿರುವ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಇತ್ತೀಚೆಗೆ ನಡೆದಿರುವ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳೆಲ್ಲ ನೀವು ಅದನ್ನು ಗಮನಿಸಿದಾಗ ಸಾಮಾನ್ಯವಾಗಿ ವರ್ಜಿಸುವ ವಿಧಾನ ಮತ್ತು ನಕ್ಷೆಯ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರವನ್ನು ಕಂಡುಹಿಡಿಯೋದನ್ನು ನೀಡಿರ್ತಾರೆ. ಸೊ ಹಾಗಾಗಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥ ಎಲ್ಲ ವಿಧಾನಗಳನ್ನು ಅಭ್ಯಾಸ ಮಾಡಿ, ಆದರೆ ಹೆಚ್ಚಾಗಿ ವರ್ಜಿಸುವ ವಿಧಾನ ಮತ್ತು ನಕ್ಷೆಯ ವಿಧಾನವನ್ನು ಪ್ರಾಕ್ಟೀಸ್ ಮಾಡಿ. ವರ್ಜಿಸುವ ವಿಧಾನ ಸಾಮಾನ್ಯವಾಗಿ 2 ಅಂಕಗಳಿಗೆ, ನಕ್ಷೆಯ ವಿಧಾನ ಸಾಮಾನ್ಯವಾಗಿ 4 ಅಂಕಗಳಿಗೆ ಬರುವ ಸಾಧ್ಯತೆ ಹೆಚ್ಚಿರ್ತದೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ವರ್ಜಿಸುವ ವಿಧಾನದಿಂದ ಪರಿಹಾರ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದಾಗ ನೀವೇನಾದರೂ ಬೇರೆ ವಿಧಾನದಲ್ಲಿ ಪರಿಹಾರ ಕಂಡುಹಿಡಿದು ಸರಿಯಾದ ಉತ್ತರ ಗಳಿಸಿದ್ರೂ ಸಹಿತ ನಿಮಗೆ ಅಂಕಗಳು ಬರುವುದಿಲ್ಲ. ಅದಕ್ಕೆ ಜ್ಞಾಪಕ ಇಟ್ಕೋಬೇಕು ಮಕ್ಕಳ. ಮತ್ತೊಂದು ಅತ್ಯಂತ ಪ್ರಮುಖವಾದ ವಿಷಯ ಅಂದರೆ ಆ ನಕ್ಷೆ ವಿಧಾನದಿಂದ ಪರಿಹಾರ ಕಂಡುಹಿಡಿದು ಇದನ್ನು 4 ಅಂಕದ ಪ್ರಶ್ನೆಯಾಗಿ ಕೇಳ್ತಾ ಇರ್ತಾರೆ ಎಕ್ಸಾಮಲ್ಲಿ. ಒಂದು ಪ್ರಶ್ನೆಯನ್ನು ತಗೊಳ್ಳೋಣ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ. 2x + y = 4, x + y = 3. ಇಲ್ಲಿ ಕೋಷ್ಟಕ ಬರೆಯೋದು ಬಹಳ ಮುಖ್ಯವಾಗಿರ್ತದೆ. ಒಂದು ರೇಖೆಗೆ ಒಂದು ಕೋಷ್ಟಕದಂತೆ ನಾವು ಒಟ್ಟು 2 ಕೋಷ್ಟಕಗಳನ್ನು ಬರೀಬೇಕಾಗತ್ತೆ. ಸಾಮಾನ್ಯವಾಗಿ ಒಂದು ಕೋಷ್ಟಕಕ್ಕೆ 1 ಅಂಕ ನೀಡ್ತಾರೆ. ಹಾಗಾಗಿ 2 ಕೋಷ್ಟಕಗಳನ್ನು ನಾವು ಸರಿಯಾಗಿ ಬರೆದಿದ್ದಲ್ಲಿ 2 ಅಂಕಗಳನ್ನು ನಾವು ಪಡೆಯಬಹುದು. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಕೋಷ್ಟಕಗಳನ್ನು ಹೇಗೆ ರಚಿಸೋದು ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ಪ್ರತಿ ಕೋಷ್ಟಕದಲ್ಲಿ ಎಕ್ಸ್ಗೆ ಕನಿಷ್ಠ 2 ಬೆಲೆಗಳನ್ನು ಕೊಟ್ಟು ಅವುಗಳ ವೈನ ಅನುರೂಪ ಬೆಲೆಗಳನ್ನು ಬರೆದಿರಬೇಕಾಗಿರುತ್ತೆ. ಹಾಗೆಯೇ ನಕ್ಷೆಯ ವಿಧಾನದಿಂದ ಪರಿಹಾರ ಕಂಡುಹಿಡಬೇಕಾದ್ರೆ ಅನುಸರಿಸಬೇಕಾಗಿರ್ತಕ್ಕಂಥ ಬಹುಮುಖ್ಯ ಅಂಶಗಳನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳ. ಮೊದಲಿಗೆ ಎಕ್ಸ್ ಮತ್ತು ವೈ ಅಕ್ಷಗಳನ್ನು ಸರಿಯಾಗಿ ಎಳೆಯಿರಿ. ತೆಗೆದುಕೊಂಡಿರುವ ಸೂಕ್ತ ಪ್ರಮಾಣವನ್ನು ಬರೆಯಿರಿ. ಅಂದರೆ ಎಕ್ಸ್ ಮತ್ತು ವೈ ಅಕ್ಷದಲ್ಲಿ 1 ಸೆಂಟಿಮೀಟರ್ಗೆ 1 ಮಾನ ತಗೊಂಡಿದ್ದೀರಾ ಅಥವಾ 2 ಮಾನ ತಗೊಂಡಿದ್ದೀರಾ ಅಂತ ಬರೀಬೇಕು. ಸಾಮಾನ್ಯವಾಗಿ 1 ಸೆಂಟಿಮೀಟರ್ಗೆ 1 ಮಾನ ತೆಗೆದುಕೊಳ್ಳುವಂತೆಯೇ ಲೆಕ್ಕಗಳು ಇರ್ತವೆ. ಮತ್ತು ಕೋಷ್ಟಕ ರಚಿಸಿ, ಹಾಗೆ ಕೊನೆಯದಾಗಿ ಬಿಂದುಗಳನ್ನು ಗುರುತಿಸಿ ರೇಖೆಗಳನ್ನು ಎಳೆಯಿರಿ. ಕೆಲವೊಮ್ಮೆ ಎಳೆದ 2 ಸರಳ ರೇಖೆಗಳು ಪರಸ್ಪರ ಛೇದಿಸೋದಿಲ್ಲ. ಹಾಗವ ಏನು ಮಾಡಬೇಕು? ರೇಖೆಗಳನ್ನು ವೃದ್ಧಿಸಿ, ಆಗ ಛೇದಿಸುತ್ತದೆ. ಅರ್ಥ ಆಯ್ತಾ ಮಕ್ಕಳ? 2 ರೇಖೆಗಳ ಛೇದನ ಬಿಂದುವನ್ನು ಗುರುತಿಸಿ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಬರೆಯಿರಿ. ಮುಂದಿನ ಅಧ್ಯಾಯ ವೃತ್ತಗಳು, ಸರ್ಕಲ್ಸ್. ವಿದ್ಯಾರ್ಥಿಗಳೇ, ಈ ಅಧ್ಯಾಯ ಬಹಳ ಚಿಕ್ಕದಾಗಿದೆ ಹಾಗೂ ಈ ಅಧ್ಯಾಯದಿಂದ ಸುಲಭವಾಗಿ ನೀವು ಅಂಕಗಳನ್ನು ಪಡಿಬೋದು. ಈ ಅಧ್ಯಾಯದಲ್ಲಿ ಸಾಮಾನ್ಯವಾಗಿ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆಗಳನ್ನು ಕೇಳಬಹುದು. ಈ ಅಧ್ಯಾಯದಲ್ಲಿ ಬಹಳ ಮುಖ್ಯವಾಗಿ 2 ವ್ಯಾಖ್ಯೆಗಳು ಬರ್ತವೆ. ಅವು ಯಾವುವು ಅಂತಂದರೆ, ಒಂದು ವೃತ್ತಛೇದಕ ಸಿಕ್ಯಾಂಟ್, ಮತ್ತೊಂದು ವೃತ್ತ ಸ್ಪರ್ಶಕ ಟ್ಯಾಂಜೆಂಟ್. ವೃತ್ತವನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವ ಸರಳ ರೇಖೆಯನ್ನು ವೃತ್ತಛೇದಕ ಎನ್ನುತ್ತೇವೆ. ಡೆಫಿನೇಷನ್ ಹೀಗೆ ಬರೀಬೇಕು ನೀವು. ವೃತ್ತವನ್ನು ಏಕೈಕ ಬಿಂದುವಿನಲ್ಲಿ ಸ್ಪರ್ಶಿಸುವ ಸರಳ ರೇಖೆಯನ್ನು ವೃತ್ತ ಸ್ಪರ್ಶಕ ಎನ್ನುತ್ತೇವೆ. ಹಾಗೇನೆ ಸ್ಪರ್ಶಕವು ವೃತ್ತವನ್ನು ಸ್ಪರ್ಶಿಸುವ ಬಿಂದುವಿಗೆ ಸ್ಪರ್ಶ ಬಿಂದು ಅಂತ ಕರಿತೀವಿ. ಮತ್ತೊಂದು ಬಹಳ ಮುಖ್ಯವಾದ ಅಂಶ ಯಾವುದು ಅಂತಂದರೆ, ಯಾವುದೇ ವೃತ್ತದಲ್ಲಿ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಅಂದರೆ ಸ್ಪರ್ಶ ಬಿಂದುವಿನಲ್ಲಿ ತ್ರಿಜ್ಯವನ್ನು ಎಳೆದಾಗ ಅದು ಸ್ಪರ್ಶಕದ ನಡುವಿನ ಕೋನ 90 ಡಿಗ್ರಿ ಇರುವಂತೆ ಉಂಟು ಮಾಡುತ್ತದೆ. ಈ ಎಲ್ಲ ಅಂಶಗಳ ಮೇಲೆ 1 ಅಂಕದ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಹೆಚ್ಚೆಚ್ಚು ಇರುತ್ತೆ. ನಂತರ
ಒಂದು ಬಾಹ್ಯ ಬಿಂದುವಿನಿಂದ ದತ್ತವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಎಳೆಯಬಹುದು. ಆ ಎಳೆಯಿರ್ತಕ್ಕಂಥ 2 ಸ್ಪರ್ಶಕಗಳ ಉದ್ದ ಸಮವಾಗಿರುತ್ತದೆ. ಮಕ್ಕಳೇ, ಈ ಅಧ್ಯಾಯದಲ್ಲಿ 2 ಪ್ರಮೇಯಗಳಿವೆ. ಅದರಲ್ಲಿ ಒಂದು ಪ್ರಮೇಯ ಈ ರೀತಿಯಾಗಿದೆ: ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಇದೊಂದು ಪ್ರಮೇಯ. ಮತ್ತೊಂದು ಪ್ರಮೇಯ ಇದೆ, ಇದು ಬಹಳ ಮುಖ್ಯವಾದದ್ದು ಹಾಗೂ ಅತಿ ಹೆಚ್ಚು ಬಾರಿ ಪರೀಕ್ಷೆಗೆ ಬಂದಿರತಕ್ಕಂಥದ್ದು. ಆ ಪ್ರಮೇಯದ ಹೇಳಿಕೆ ಈ ರೀತಿಯಾಗಿದೆ: ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಬಹಳ ಸುಲಭವಾಗಿದೆ. ಎಲ್ಲರೂ ಪೂರ್ಣವಾಗಿ 3 ಅಂಕಗಳನ್ನು ನೀವಿಲ್ಲಿ ಪಡ್ಕೋಬಹುದು. ಈ ಪ್ರಮೇಯದ ಸಾಧನೆ ಕೇವಲ 4 ಅಥವಾ 5 ಹಂತಗಳಲ್ಲಿ ಮುಗಿದೇ ಹೋಗುತ್ತೆ. ಸಾಧನೆ ಭಾಗದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಚಿತ್ರವನ್ನು ಗಮನಿಸಿ, 2 ಲಂಬಕೋನ ತ್ರಿಭುಜಗಳನ್ನು ತಗೊಳ್ಳಿ. ತ್ರಿಜ್ಯಗಳು ಸಮ ಮತ್ತು 1 ಸಾಮಾನ್ಯ ಬಾಹು ಇರುತ್ತೆ. RHS ಸಿದ್ಧಾಂತ ಬಳಸಿ 2 ತ್ರಿಭುಜಗಳು ಸರ್ವಸಮ ಅಂತ ಬರೀರಿ. ಅಂತಿಮವಾಗಿ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಅಂತ ಹೇಳಿ 2 ಸ್ಪರ್ಶಕಗಳು ಸಮ ಅಂತ ಬರೆದ್ರೆ ಪ್ರಮೇಯದ ಸಾಧನೆ ಮುಗಿದೇ ಹೋಯಿತು. ಅಭ್ಯಾಸ 4.2ರಲ್ಲಿ ನೀಡಿರ್ತಕ್ಕಂಥ ಲೆಕ್ಕಗಳಿಗೆ ಪರಿಹಾರಗಳನ್ನು ನೀವು ಅಭ್ಯಾಸ ಮಾಡಿ ಮಕ್ಕಳೇ. ಮುಂದಿನ ಅಧ್ಯಾಯ ರಚನೆಗಳು, ಕನ್ಸ್ಟ್ರಕ್ಷನ್ಸ್. ಪರೀಕ್ಷಾ ದೃಷ್ಟಿಯಿಂದ ಮಕ್ಕಳೇ ಈ ಅಧ್ಯಾಯ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ಗಮನಿಸಿದಾಗ ನಿಮಗೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಅದೇನೆಂದರೆ, ಈ ಅಧ್ಯಾಯದಿಂದ ಸುಲಭವಾಗಿ ಸುಮಾರು 9 ಅಂಕಗಳನ್ನು ನೀವು ಪಡೆಯಬಹುದಾಗಿದೆ. ಮೊದಲನೇದಾಗಿ ಒಂದು ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ಜಾಮಿತಿಯ ರಚನೆಯಿಂದ ವಿಭಾಗಿಸೋದು. ಇದನ್ನು 2 ಅಂಕದ ಪ್ರಶ್ನೆಯಾಗಿ ಕೇಳಬಹುದಾಗಿದೆ. ಅಭ್ಯಾಸ 6.1ರಲ್ಲಿ ಇದಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಂದು ಲೆಕ್ಕ ಇದೆ. ಹೆಚ್ಚಿನ ಅಭ್ಯಾಸಕ್ಕಾಗಿ ಶಿಕ್ಷಕರಿಂದ ಈ ರೀತಿಯ ರಚನೆಯ ಸಮಸ್ಯೆಗಳನ್ನು ನೀವು ಕೇಳಿ ಪಡೆದು ಪ್ರಾಕ್ಟೀಸ್ ಮಾಡಿ. ಈಗ ನಿಮ್ಮ ಅಭ್ಯಾಸಕ್ಕಾಗಿ ಒಂದು ಲೆಕ್ಕ ಬರ್ಕೊಳ್ಳಿ. 10 ಸೆಂಟಿಮೀಟರ್ ಉದ್ದವಿರುವ ರೇಖಾಖಂಡವನ್ನು ಎಳೆದು ಅದನ್ನು 5:2 ಅನುಪಾತದಲ್ಲಿ ಜಾಮಿತಿಯ ರಚನೆಯಿಂದ ವಿಭಾಗಿಸಿ. ಮಕ್ಕಳೇ, ಪಠ್ಯಪುಸ್ತಕದಲ್ಲಿ ಈ ರಚನೆಯನ್ನು 2 ವಿಧಾನಗಳಲ್ಲಿ ನೀಡಿದ್ದಾರೆ. ನಿಮಗೆ ಹೆಚ್ಚು ಸುಲಭ ಇರತಕ್ಕಂಥ ವಿಧಾನವನ್ನು ಅನುಸರಿಸಿ ರಚನೆಯನ್ನು ಮಾಡಿ. ನಂತರದ ಬಹುಮುಖ್ಯವಾದ ರಚನೆ ತ್ರಿಭುಜ ಮತ್ತು ಅನುಪಾತಾಂಕ ನೀಡಿದ್ದಾಗ ಸಮರೂಪ ತ್ರಿಭುಜವನ್ನು ರಚಿಸೋದು. ಈ ರಚನೆಯಲ್ಲಿ 2 ವಿವಿಧ ಸನ್ನಿವೇಶಗಳಿವೆ. ಒಂದನೇದರಲ್ಲಿ ದತ್ತ ತ್ರಿಭುಜಕ್ಕಿಂತ ಚಿಕ್ಕದಾದ ತ್ರಿಭುಜವನ್ನು ರಚಿಸೋದು, ಮತ್ತು ಇನ್ನೊಂದೇನಪ್ಪ ಅಂತಂದರೆ ದತ್ತ ತ್ರಿಭುಜಕ್ಕಿಂತ ದೊಡ್ಡದಾದ ತ್ರಿಭುಜವನ್ನು ರಚಿಸೋದು. ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಮರೂಪ ತ್ರಿಭುಜದ ರಚನೆಯನ್ನು ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ. ಹಾಗಾಗಿ 2 ಸನ್ನಿವೇಶಗಳಲ್ಲಿ ಸಮರೂಪ ತ್ರಿಭುಜಗಳ ರಚನೆಯ ವಿಧಾನ ತಿಳಿದಿರ್ತಕ್ಕಂಥದ್ದು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಉದಾಹರಣೆಗೆ ಒಂದು ಪ್ರಶ್ನೆಯನ್ನು ತಗೊಳ್ಳೋಣ. 6 ಸೆಂಟಿಮೀಟರ್, 7 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ. ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಿ. ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 3/2 ಮಕ್ಕಳ, ಇಲ್ಲಿ ಅನುಪಾತ ಎಷ್ಟಿದೆ? 2/3, 2/3 ಆಗಿದೆ. ಅಂದರೆ ಇದರ ಬೆಲೆ 1ಕ್ಕಿಂತ ಕಡಿಮೆ ಇದೆ. ಹಾಗಾಗಿ ನೀವು ರಚಿಸುವ ಸಮರೂಪ ತ್ರಿಭುಜವು ದತ್ತ ತ್ರಿಭುಜಕ್ಕಿಂತ ಚಿಕ್ಕದಾಗಿರುತ್ತೆ. ಈಗ ಅದೇ ದತ್ತ ತ್ರಿಭುಜದ ಅಳತೆಗೆ ಅನುಪಾತಾಂಕ 7/5 ನೀಡಿದೆ ಅಂತ ಇಟ್ಕೊಳ್ಳೋಣ. ಆಗ ಅನುಪಾತದ ಬೆಲೆ 1ಕ್ಕಿಂತ ಹೆಚ್ಚಿರುತ್ತೆ. ಹಾಗಾಗಿ ನೀವು ರಚಿಸುವ ಸಮರೂಪ ತ್ರಿಭುಜವು ದತ್ತ ತ್ರಿಭುಜಕ್ಕಿಂತ ದೊಡ್ಡದಾಗಿರುತ್ತದೆ. ಮಕ್ಕಳೇ, ಈಗಾಗಲೇ ನಿಮಗೆ 2 ರೀತಿಯ ರಚನೆಗಳು ಮಾಡುವ ರೀತಿ ತಿಳಿದಿದೆ. ಇನ್ನೂ ಹೆಚ್ಚು ಈ ರೀತಿಯಾದ ಪ್ರಶ್ನೆಗಳನ್ನು ಪಠ್ಯಪುಸ್ತಕದಲ್ಲಿನ ಅಭ್ಯಾಸ 6.1ರಲ್ಲಿ ಕೊಟ್ಟಿದ್ದಾರೆ. ಎಲ್ಲ ರಚನೆಗಳನ್ನು ಅಭ್ಯಾಸ ಮಾಡಿದಲ್ಲಿ ಪೂರ್ಣ ಅಂಕಗಳನ್ನು ನೀವು ಪಡಿತೀರಾ. ನಂತರದ ರಚನೆಯ ಲೆಕ್ಕಗಳನ್ನು ಗಮನಿಸೋಣ. ಇವು 3 ಅಂಕಗಳಿಗೆ ಬರ್ತಕ್ಕಂಥ ಇದೆ. ಅಭ್ಯಾಸ 6.2ರಲ್ಲಿನ ರಚನೆಗಳನ್ನು ನೀವು ನೋಡಿದಾಗ ಅವುಗಳಲ್ಲಿ ಬಹುಮುಖ್ಯವಾಗಿ ಹಾಗೂ ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರುವಂತಹ 2 ರಚನೆಗಳಿವೆ. ಅವು ಯಾವುದಪ್ಪ ಅಂತಂದರೆ, ಬಾಹ್ಯ ಬಿಂದುವಿನಿಂದ ದತ್ತವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಎಳೆಯೋದು. ಉದಾಹರಣೆಗೆ ಒಂದು ಲೆಕ್ಕ ಹೇಳ್ತೀನಿ. 4 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ರಚಿಸಿ.
ಅದರ ಕೇಂದ್ರದಿಂದ 8 ಸೆಂಟಿಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಿಂದ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ರಚಿಸಿ. ಹಾಗೆಯೇ ಮತ್ತೊಂದು ಇಂಪಾರ್ಟೆಂಟ್ ಕನ್ಸ್ಟ್ರಕ್ಷನ್ ರಚನೆ ನೋಡೋಣ. 4 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 50 ಡಿಗ್ರಿ ಇರುವಂತೆ 2 ಸ್ಪರ್ಶಕಗಳನ್ನು ರಚಿಸಿ. ಮಕ್ಕಳೇ, ಈ ರೀತಿಯಾಗಿ ಇನ್ನೂ ಹೆಚ್ಚು ರೀತಿಯ ಪ್ರಶ್ನೆಗಳನ್ನು ನಿಮ್ಮ ಶಿಕ್ಷಕರಿಂದ ಪಡೆದುಕೊಂಡು ರಚನೆಗಳನ್ನು ಅಭ್ಯಾಸ ಮಾಡಿ. ರಚನೆಗಳಲ್ಲಿ ನೀವು ಪೂರ್ಣ ಅಂಕಗಳನ್ನು ಪಡ್ಕೊಳ್ಳಿ. ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ತ್ರಿಕೋನಮಿತಿಯ ಪ್ರಸ್ತಾವನೆ, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ವಿದ್ಯಾರ್ಥಿಗಳೇ, ಈ ಅಧ್ಯಾಯದಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂದರೆ 6 ತ್ರಿಕೋನಮಿತಿ ಅನುಪಾತಗಳ ವ್ಯಾಖ್ಯೆಗಳು. ಅವು ಯಾವುವು ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಡೆಫಿನೇಷನ್ ಆಫ್ ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಕೊಸಿಕೆಂಟ್ ತೀಟಾ, ಸಿಕೆಂಟ್ ತೀಟಾ ಮತ್ತು ಕಾಟ್ ತೀಟಾ. ಅಲ್ಲಿ ತೀಟಾ ಬದಲು ನೀವು ಎ ಅಂತಲೂ ಟೆಕ್ಸ್ಟ್ ಬುಕ್ಕಲ್ಲಿದೆ. ಸೈನ್ ಎ, ಕಾಸ್ ಎ, ಟ್ಯಾನ್ ಎ ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನಂತರ ಈಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ವ್ಯುತ್ಕ್ರಮ ಅನುಪಾತಗಳನ್ನು ಒಮ್ಮೆ ರಿಕಾಲ್ ಮಾಡ್ಕೊಳ್ಳೋಣ. ರೆಸಿಪ್ರೋಕಲ್ ರೇಷಿಯೋಸು ನೋಡಿ, ಸೈನ್ ತೀಟಾ ಮತ್ತು ಕೊಸಿಕೆಂಟ್ ತೀಟಾ ಪರಸ್ಪರ ವ್ಯುತ್ಕ್ರಮ ತ್ರಿಕೋನಮಿತಿ ಅನುಪಾತಗಳಾಗಿವೆ. ಹಾಗಾಗಿ ನಾವು ಸೈನ್ ತೀಟಾನ 1 ಕೊಸಿಕೆಂಟ್ ತೀಟಾ ಮತ್ತು ಕೊಸಿಕೆಂಟ್ ತೀಟಾನ 1 ಸೈನ್ ತೀಟಾ ಅಂತ ಬರ್ಕೋಬಹುದು. ಕಾಸ್ ತೀಟಾ ಮತ್ತು ಸಿಕೆಂಟ್ ತೀಟಾ ಪರಸ್ಪರ ವ್ಯುತ್ಕ್ರಮ ತ್ರಿಕೋನಮಿತಿ ಅನುಪಾತಗಳಾಗಿವೆ. ಹಾಗಾಗಿ ಕಾಸ್ ತೀಟಾನ 1 ಸಿಕೆಂಟ್ ತೀಟಾ ಅಂತಲೂ ಬರಿಬಹುದು. ಸಿಕೆಂಟ್ ತೀಟಾ ಇಸ್ ಈಕ್ವಲ್ ಟು 1 ಕಾಸ್ ತೀಟಾ ಅಂತ ಬರಿಬೋದು. ಹಾಗೆಯೇ ಟ್ಯಾನ್ ತೀಟಾ ಮತ್ತು ಕಾಟ್ ತೀಟಾ ಪರಸ್ಪರ ವ್ಯುತ್ಕ್ರಮ ತ್ರಿಕೋನಮಿತಿ ಅನುಪಾತಗಳಾಗಿರೋದ್ರಿಂದ ಅವನ್ನು ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು 1 ಕಾಟ್ ತೀಟಾ ಅಥವಾ ಕಾಟ್ ತೀಟಾ ಇಸ್ ಈಕ್ವಲ್ ಟು 1 ಟ್ಯಾನ್ ತೀಟಾ ಅಂತಲೂ ಬರಿಬೋದು. ಯಾಕೆ ಇದನ್ನೆಲ್ಲ ಇಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, 1 ಅಂಕಕ್ಕೆ ಇದರಿಂದ ಪ್ರಶ್ನೆಗಳು ಬರಬಹುದು. ತ್ರಿಕೋನಮಿತಿ ಅನುಪಾತಗಳ ವ್ಯಾಖ್ಯೆ, ವ್ಯುತ್ಕ್ರಮ ತ್ರಿಕೋನಮಿತಿ ಅನುಪಾತಗಳ ಮೇಲೆ 1 ಅಂಕದ ಪ್ರಶ್ನೆಗಳು ಕೇಳ್ಬೋದು. ಉದಾಹರಣೆಗೆ ಒಂದು ಹೇಳ್ತೀನಿ. ಸೈನ್ ತೀಟಾ ಇಸ್ ಈಕ್ವಲ್ ಟು 3/5 ಆದರೆ ಕೊಸಿಕೆಂಟ್ ತೀಟಾ ಬೆಲೆ ಎಷ್ಟು? ಕಾಸ್ ತೀಟಾ ಬೆಲೆ ಕೊಟ್ಟು ಸಿಕೆಂಟ್ ತೀಟಾ ಬೆಲೆ ಎಷ್ಟು ಅಂತ ಕೇಳ್ಬೋದು. ಅಥವಾ ಸೈನ್ ತೀಟಾ ಮತ್ತು ಕಾಸ್ ತೀಟಾ ಎರಡರ ಬೆಲೆನೂ ಕೊಟ್ಟು ಟ್ಯಾನ್ ತೀಟಾ ಬೆಲೆ ಎಷ್ಟು ಅಂತ ಕೇಳ್ಬೋದು. ಹಾಗೆಯೇ ಒಂದು ಲಂಬಕೋನ ತ್ರಿಭುಜದಲ್ಲಿ ಎಲ್ಲ ಬಾಹುಗಳ ಅಳತೆಯನ್ನು ನೀಡಿ ತ್ರಿಭುಜದಲ್ಲಿನ 2 ಲಘುಕೋನಗಳನ್ನು ಆಲ್ಫಾ ಬೀಟಾ ಅಂತನೋ ಅಥವಾ ಎ ಬಿ ಅಂತ ಶೃಂಗಗಳಿಂದನೋ ಕರೆದು ಸೈನ್ ಆಲ್ಫಾ ಕಾಸ್ ಬೀಟಾ ಕಂಡಿಡೀರಿ ಅಂತ ಕೇಳ್ಬೋದು. ಅಥವಾ ಟ್ಯಾನ್ ಎ ಸಿಕೆಂಟ್ ಬಿ ಕಂಡಿಡೀರಿ ಅಂತ ಪ್ರಶ್ನೆಗಳನ್ನು ಕೇಳ್ಬೋದು. ಈ ರೀತಿಯ ಪ್ರಶ್ನೆಗಳನ್ನು ನೀವು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಸಹಿತ 2 ಅಂಕಗಳಿಗೆ ಕೇಳಿರೋದನ್ನು ನೀವು ಕಂಡಿದ್ದೀರಾ. ಅಭ್ಯಾಸ 11.1ರಲ್ಲಿ ಈ ರೀತಿಯಾದ ಸಮಸ್ಯೆಗಳಿವೆ. ಅವುಗಳನ್ನು ಹೆಚ್ಚು ನೀವು ಅಭ್ಯಾಸ ಮಾಡಿ. ಈಗ ಮುಂದಿನ ಘಟಕಾಂಶಕ್ಕೆ ಹೋಗೋಣ. ಕೆಲವು ನಿರ್ದಿಷ್ಟ ಕೋನಗಳ ತ್ರಿಕೋನಮಿತಿ ಅನುಪಾತಗಳು. ಇದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಕಾನ್ಸೆಪ್ಟು. ಇಲ್ಲಿ ನಿರ್ದಿಷ್ಟ ಕೋನಗಳಾದ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಇವುಗಳ ತ್ರಿಕೋನಮಿತಿ ಅನುಪಾತಗಳ ಬೆಲೆಯನ್ನು ನೀವು ಈಗಾಗಲೇ ಕೋಷ್ಟಕದ ರೂಪದಲ್ಲಿ ಬರೀತಕ್ಕಂಥದ್ದನ್ನು ಕಲ್ತಿದ್ದೀರಾ. ಇವಾಗ ಒಂದು ಉದಾಹರಣೆ ಹಾಗೆ ಒಂದು ಪ್ರಶ್ನೆ ನಾವು ಗಮನಿಸೋಣ. ಕೋಷ್ಟಕದ ಬೆಲೆಗಳ ಮೇಲೇ ಪ್ರಶ್ನೆಗಳನ್ನು ಕೇಳ್ಬೋದು. ಉದಾಹರಣೆಗೆ ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿಯ ಬೆಲೆ ಎಷ್ಟು ಅಂತ ಕೇಳ್ಬೋದು. ಅವಾಗ ಉತ್ತರ ಎಷ್ಟು ಬರುತ್ತೆ ಅಂತ ಹೇಳ್ತೀರಾ ಮಕ್ಕಳ? ಸೈನ್ 30 ಡಿಗ್ರಿ ಬೆಲೆ ಎಷ್ಟು? ಹಾಫ್ 1/2. ಕಾಸ್ 60 ಡಿಗ್ರಿ ಬೆಲೆ ಎಷ್ಟು? 1/2. ಅಲ್ಲಿ ಕೇಳಿರೋದೇನು? ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿಯ ಬೆಲೆ ಅಂದರೆ 2 ಬೆಲೆಗಳನ್ನು ಕೂಡ್ಕೋಬೇಕು. ಕೂಡಿದಾಗ 1/2 ಪ್ಲಸ್ 1/2 1 ಅಂತ ನಮಗೆ ಬರುತ್ತೆ. ಹಾಗೆಯೇ ಅಭ್ಯಾಸ 11.2ರಲ್ಲಿ ಈ ರೀತಿಯಾದ ಸಮಸ್ಯೆಗಳಿವೆ. ಅವುಗಳಿಗೆ ಪರಿಹಾರಗಳನ್ನು ಅಭ್ಯಾಸ ಮಾಡಿ. ಮುಂದಿನ ಮುಖ್ಯವಾದ ಅಂಶ ಅಂತಂದರೆ ಪೂರಕ ಕೋನಗಳ ತ್ರಿಕೋನಮಿತಿ ಅನುಪಾತಗಳು, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್. ಮಕ್ಕಳ, ಇಲ್ಲಿ ಸೈನ್ ಆಫ್ 90 ಮೈನಸ್ ಎ ಇಸ್ ಈಕ್ವಲ್ ಟು ಕಾಸ್ ಎ, ಇವೆಲ್ಲ ಜ್ಞಾಪಕ ಇಟ್ಕೋಬೇಕು. ಕಾಸ್ ಆಫ್ 90 ಮೈನಸ್ ಎ ಸೈನ್ ಎ, ಟ್ಯಾನ್ ಆಫ್ 90 ಮೈನಸ್ ಎ ಕಾಟ್ ಎ, ಕಾಟ್ ಆಫ್ 90 ಮೈನಸ್ ಎ ಟ್ಯಾನ್ ಎ, ಸಿಕೆಂಟ್ ಆಫ್ 90 ಮೈನಸ್ ಎ
ಕೊಸಿಕೆಂಟ್ ಎ ಮತ್ತು ಕೊಸಿಕೆಂಟ್ ಆಫ್ 90 ಮೈನಸ್ ಎ ಸೀಕೆಂಟ್ ಎ. ಒಂದು ಸುಲಭವಾಗಿ ಜ್ಞಾಪಕ ಇಟ್ಕೊಳ್ಳಿ, ಸೈನ್ ಬಂದರೆ ಕಾಸ್ ಬರೀರಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸಲ್ಲಿ, ಕಾಸ್ ಬಂದರೆ ಸೈನ್ ಬರೀರಿ, ಟ್ಯಾನ್ ಬಂದರೆ ಕಾಟ್ ಬರೀರಿ, ಕಾಟ್ ಬಂದರೆ ಟ್ಯಾನ್ ಬರೀರಿ, ಸಿಕೆಂಟ್ ಬಂದರೆ ಕೊಸಿಕೆಂಟ್ ಬರ್ಕೊಳ್ಳಿ, ಕೊಸಿಕೆಂಟ್ ಬಂದರೆ ಸಿಕೆಂಟನ್ನು ಬರ್ಕೊಳ್ಳಿ. ಇದು ಪೂರಕ ಕೋನಗಳ ತ್ರಿಕೋನಮಿತಿ ಅನುಪಾತಗಳ ಬಗ್ಗೆ. ಈಗ ಅದ್ರ ಮೇಲೆ ಒಂದು ಅಂಕದ ಪ್ರಶ್ನೆನೋ ಇಲ್ಲೂ ನಮಗೆ ಬರ್ಬೋದು. ಉದಾಹರಣೆಗೆ ಸೈನ್ 18 ಡಿಗ್ರಿ ಬೈ ಕಾಸ್ 72 ಡಿಗ್ರಿ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಈಗ ಸೈನ್ 18 ಡಿಗ್ರಿಯನ್ನು ನಾವು ಯಾವ ರೀತಿ ಬರ್ಕೋಬೋದು? ಸೈನ್ ಆಫ್ 90 ಡಿಗ್ರಿ ಮೈನಸ್ 72 ಡಿಗ್ರಿ ಅಂತ ಬರ್ಕೋಬೋದು. ಯಾಕಂದರೆ 90ರಲ್ಲಿ 72 ಕಳೆದ್ರೆ 18 ಬರುತ್ತೆ. ಈ ರೀತಿ ಬರ್ಕೋಬೋದು. ಆವಾಗ ಸೈನ್ ಆಫ್ 90 ಡಿಗ್ರಿ ಮೈನಸ್ 72 ಡಿಗ್ರಿ ಅಂತಂದರೆ ಸೈನ್ ಆಫ್ 90 ಮೈನಸ್ ತೀಟಾ ಅಪ್ಲೈ ಮಾಡಿ. ಸೈನ್ ಆಫ್ 90 ಮೈನಸ್ ತೀಟಾ ಅಂತಂದರೆ ಕಾಸ್ ತೀಟಾ. ತೀಟಾ ಬದಲಿಲ್ಲಿ 72 ಡಿಗ್ರಿ ಇದೆ, ಹಾಗಾಗಿ ಕಾಸ್ 72 ಡಿಗ್ರಿ ಅಂತ ಬರುತ್ತೆ. ಆವಾಗ ನೀವು ಸೈನ್ 18 ಡಿಗ್ರಿ ಬೈ ಕಾಸ್ 72 ಡಿಗ್ರಿಯ ಬೆಲೆ ಎಷ್ಟಾಗತ್ತೆ? 1 ಆಗುತ್ತೆ. ಯಾಕೆ ಅಂತಂದರೆ ಸೈನ್ 18 ಡಿಗ್ರಿಯನ್ನು ಕಾಸ್ 72 ಡಿಗ್ರಿ ಅಂತ ಬರ್ಕೊಂಡಿರ್ತೀರ. ಹಾಗೆಯೇ ನೀವು ಕಾಸ್ 72 ಡಿಗ್ರಿಯನ್ನು ಸೈನ್ 18 ಡಿಗ್ರಿ ಅಂತ ಬರ್ಕೊಂಡು ನೀವು ಸಿಂಪ್ಲಿಫೈ ಮಾಡಿದ್ರೂ ಸಹಿತ ಅದೇ ಉತ್ತರ ಸಿಗತ್ತೆ. ಪಠ್ಯಪುಸ್ತಕದಲ್ಲಿ ಅಭ್ಯಾಸ 11.3ರಲ್ಲಿ ಈ ರೀತಿಯಾದ ಕೆಲವು ಪ್ರಶ್ನೆಗಳಿವೆ, ಅವನ್ನು ಅಭ್ಯಾಸ ಮಾಡಿ. ಮುಂದಿನದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತ್ರಿಕೋನಮಿತಿ ನಿತ್ಯ ಸಮೀಕರಣಗಳು. ಇದನ್ನು ಭಾಳಷ್ಟು ನೀವು ಜ್ಞಾಪಕ ಇಟ್ಕೋಬೇಕು. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1, ಸಿಕೆಂಡ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ, ಕೊಸಿಕೆಂಡ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ. ಈ ಫಲಿತಾಂಶಗಳನ್ನು ಒಂದು ಅಂಕದ ಪ್ರಶ್ನೆಗಳಲ್ಲೂ ಸಹಿತ ಕೇಳಬಹುದು. ಹಾಗೂ ತ್ರಿಕೋನಮಿತಿ ನಿತ್ಯ ಸಮೀಕರಣಗಳನ್ನು ಸಾಧಿಸಬೇಕಾದ್ರೆ ಈ ಫಲಿತಾಂಶಗಳನ್ನು ನಾವು ಬಳಸ್ಕೋತೀವಿ. ಮಕ್ಕಳೇ, ಪರೀಕ್ಷಾ ದೃಷ್ಟಿಯಿಂದ ಅಭ್ಯಾಸ 11.4ರ 5th ಮೇಯ್ನಲ್ಲಿ ನೀಡಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿ ಸಾಧನೆ ಮಾಡಿ. ವರ್ಕ್ಡ್ ಎಕ್ಸಾಂಪಲ್ಸನ್ನೂ ಸಹಿತ ಪ್ರಾಕ್ಟೀಸ್ ಮಾಡಿ. ಯಾವ ಪ್ರಶ್ನೆಯೂ ಬಿಡಬೇಡಿ. ಈ ಪ್ರಶ್ನೆಗಳು 3 ಅಥವಾ 4 ಅಂಕಗಳಿಗೆ ಬರ್ತಕ್ಕಂಥ ಸಾಧ್ಯತೆಗಳಿವೆ. ಮಕ್ಕಳ, ಈ ಸಮೀಕರಣಗಳನ್ನು ಸಾಧಿಸಬೇಕಾದ್ರೆ ಸಾಮಾನ್ಯವಾಗಿ ಏನು ಮಾಡ್ತೀರಾ? LHS ತೊಗೊಂಡು RHSಗೆ ಸಮ ಅಂತ ತೋರಿಸ್ತೀರಾ. ಇನ್ನು ಕೆಲವುಗಳಲ್ಲಿ RHS ತೊಗೊಂಡು LHSಗೆ ಸಮ ಅಂತ ತೋರಿಸ್ಬೋದು. ಇನ್ನೂ ಕೆಲವುಗಳಲ್ಲಿ ಒಟ್ಟಿಗೆ LHS ಮತ್ತು RHS ಅನ್ನು ತಗೊಂಡು ಹಂತ ಹಂತವಾಗಿ ಸುಲಭೀಕರಿಸ್ತಾ LHSಗೆ RHS ಸಮ ಅಂತ ತೋರಿಸ್ತೀವಿ. ಈ ರೀತಿಯಾದ ಇನ್ನೂ ಹೆಚ್ಚು ಸಾಧಿಸುವ ಪ್ರಶ್ನೆಗಳನ್ನು ನಿಮ್ಮ ಶಿಕ್ಷಕರಿಂದ ಪಡೆದುಕೊಂಡು ಅಭ್ಯಾಸ ಮಾಡಿ. ಮಕ್ಕಳೇ, ಮುಂದಿನ ಅಧ್ಯಾಯ ತ್ರಿಕೋನಮಿತಿಯ ಕೆಲವು ಅನ್ವಯಗಳು, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಈ ಅಧ್ಯಾಯದ ಹೆಸರೇ ಹೇಳ್ತಾ ಇರೋ ಹಾಗೆ ಇಲ್ಲಿ ಪ್ರಶ್ನೆಗಳನ್ನು ಬಿಡಿಸಲು ನಾವು ತ್ರಿಕೋನಮಿತಿಯ ಅನುಪಾತಗಳನ್ನು ಅನ್ವಯಿಸ್ತೇವೆ. ಈ ಅಧ್ಯಾಯದಲ್ಲಿ ಹೇಳಿಕೆಯ ಅಥವಾ ಸನ್ನಿವೇಶಗಳ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರ್ತವೆ. ಈ ಅಧ್ಯಾಯದಿಂದ 3 ಅಥವಾ 4 ಅಂಕಗಳಿಗೆ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇದೆ. ಮಕ್ಕಳ, 12.1ರ ಅಭ್ಯಾಸದಲ್ಲಿ 16 ಸಮಸ್ಯೆಗಳಿವೆ. ಎಲ್ಲ ಸಮಸ್ಯೆಗಳನ್ನು ಬಿಡಿಸಿ. ಇಲ್ಲಿ ಒಂದು ಬಹಳ ಮುಖ್ಯವಾದ ಅಂಶ ಏನಪ್ಪ ಅಂತಂದರೆ, ಪಠ್ಯಪುಸ್ತಕದಲ್ಲಿ ಕೆಲವು ಸಮಸ್ಯೆಗಳಿಗೆ ಮಾತ್ರ ಚಿತ್ರವನ್ನು ನೀಡಿದ್ದಾರೆ. ಈ ಅಧ್ಯಾಯದಲ್ಲಿ ನೀಡುವ ಪ್ರಶ್ನೆಗಳಿಗೆ ಚಿತ್ರವನ್ನು ಪರೀಕ್ಷೆಯಲ್ಲಿ ನೀಡಿರಬಹುದು. ಸೊ ಹಾಗಾಗಿ ನಿಮ್ಮ ಕೆಲಸ ಏನಪ್ಪ ಅಂತಂದರೆ, ಪ್ರಶ್ನೆಗೆ ಅನುಗುಣವಾಗಿ ಚಿತ್ರವನ್ನು ಗಮನಿಸಿ ಏನನ್ನು ಕಂಡುಹಿಡಿಬೇಕು ಅಂತ ಮೊದಲು ನಿರ್ಧರಿಸಬೇಕು. ಯಾವ ತ್ರಿಕೋನಮಿತಿ ಅನುಪಾತವನ್ನು ಅನ್ವಯಿಸಿದಲ್ಲಿ ನಮಗೆ ಉತ್ತರ ಸಿಗುತ್ತದೆ ಅಂತಕ್ಕಂಥದ್ದನ್ನು ಖಾತ್ರಿಪಡಿಸ್ಕೋಬೇಕು. ಸಾಮಾನ್ಯವಾಗಿ ಬಹುತೇಕ ಲೆಕ್ಕಗಳಲ್ಲಿ 2 ಲಂಬಕೋನ ತ್ರಿಭುಜಗಳಿರ್ತವೆ. ಒಂದು ತ್ರಿಭುಜಕ್ಕೆ ಸೂಕ್ತ ತ್ರಿಕೋನಮಿತಿ ಅನುಪಾತ ಅನ್ವಯಿಸಿ ಒಂದು ಸಮೀಕರಣವನ್ನು ಪಡ್ಕೋತೀವಿ. ನಂತರ ಮತ್ತೊಂದು ತ್ರಿಭುಜಕ್ಕೆ ಸೂಕ್ತ ತ್ರಿಕೋನಮಿತಿ ಅನುಪಾತ ಅನ್ವಯಿಸಿ ಮತ್ತೊಂದು ಸಮೀಕರಣವನ್ನು ಪಡ್ಕೋತೀವಿ. ಆ ಎರಡೂ ಸಮೀಕರಣಗಳನ್ನು ಬಳಸಿ ನಮಗೆ ಬೇಕಾಗಿರ್ತಕ್ಕಂಥ ಉತ್ತರವನ್ನು ಪಡ್ಕೋತೀವಿ. ಈ ಎಲ್ಲ ಅಂಶಗಳನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿ. ಏನಾದರೂ ಸಂದೇಹಗಳಿದ್ದಲ್ಲಿ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಸಂದೇಹಗಳನ್ನು ಪರಿಹರಿಸಿಕೊಂಡು ಆತ್ಮವಿಶ್ವಾಸದೊಂದಿಗೆ ಪರೀಕ್ಷೆಯನ್ನು ಎದುರಿಸಿ. ಇಷ್ಟು ಹೊತ್ತು ನಾನು ನಿಮ್ಮೊಡನೆ ಕೆಲವು ಅಧ್ಯಾಯಗಳ ಬಹುಮುಖ್ಯ ಅಂಶಗಳನ್ನು ಚರ್ಚೆ ಮಾಡಿದ್ದೇನೆ. ಮಕ್ಕಳೇ, ಏನಾದರೂ ನಿಮಗೆ ಅನುಮಾನಗಳಿದ್ದಲ್ಲಿ ರಾತ್ರಿ 7ರಿಂದ 8 ಗಂಟೆ ಈ ಸಮಯದಲ್ಲಿ ನನ್ನ ದೂರವಾಣಿ ಸಂಖ್ಯೆಯನ್ನು ಕೊಡ್ತೇನೆ. ಆ ಸಂಖ್ಯೆಗೆ ನೀವು ಕಾಲ್ ಮಾಡಿ ನಿಮಗೇನಾದರೂ ಅನುಮಾನಗಳಿದ್ದರೆ ಪರಿಹರಿಸ್ಕೊಳ್ಳಿ. ಬರ್ಕೊಳ್ಳಿ: 9986582909. ಮತ್ತೊಮ್ಮೆ ಹೇಳ್ತೀನಿ:
86582909. ನಿಮಗೆಲ್ಲರಿಗೂ ಅತ್ಯುತ್ತಮ ಫಲಿತಾಂಶ ದೊರೆಯಲಿ ಎಂದು ಹಾರೈಸ್ತಾ ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತಾ ಸರಣಿಯಲ್ಲಿ ಗಣಿತ ವಿಷಯದ ಸಿದ್ಧತೆಗೆ ಮಾಹಿತಿ ನೀಡಿದವರು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀನಿವಾಸಪುರ ನಂದಿಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪಿಎನ್ ಬಾಲಕೃಷ್ಣರಾವ್. ನಾಳೆ ಸಮಾಜ ವಿಜ್ಞಾನ ವಿಷಯದ ಸಿದ್ಧತೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗಳೂರು ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ಉಚಿತವಾಗಿ ಕೇಳಬಹುದು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.